ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ದಿನಾಂಕ 27/7/2025 ಭಾನುವಾರ ಗಣಪತಿ ಲೋಕಕ್ಕೆ ಭೇಟಿ ಕೊಟ್ಟಿದ್ವು. ಯೋಗ ತಂಡ ಮೈಸೂರು ಸ್ಥಳದಿಂದ ಗಣಪತಿ ಲೋಕಕ್ಕೆ ಭೇಟಿ ಕೊಟ್ಟಿದ್ವಿ. ನಾವೀಗ ನೋಡ್ತಾ ಇರೋದು ಗಣಪತಿ ಲೋಕದ ಪ್ರಮುಖ ದ್ವಾರ ಇದು. ಈ ಪ್ರಮುಖ ದ್ವಾರದಲ್ಲಿ 100 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಪ್ರವೇಶ ಮಾಡಬೇಕು. ಇಲ್ಲಿ ಕೊಂಬುಕ ಹಾಳೆ ಮತ್ತು ಜಾಗಟೆ ಇರತಕ್ಕಂಥದ್ದು ಗೇಟಲ್ಲಿ ತಾವು ನೋಡ್ತಾ ಇದ್ದೀರಾ ಈಗ. ಮತ್ತು ಯಕ್ಷಗಾನ ಮತ್ತು ಕಂಸಾಳೆ ಮತ್ತು ಯಕ್ಷಗಾನದ ರೂಪಗಳನ್ನು ತಾವು ನೋಡ್ತಾ ಇದ್ದಾರೆ ಈಗ. ಚಿತ್ರಕೂಟೀರದಲ್ಲಿ KL ನಾಗೇಗೌಡರ ಸಂಗ್ರಹಿಸಿರ್ತಕ್ಕಂಥ ಹಲವಾರು ಜನಪದ ವಸ್ತುಗಳನ್ನು ತಾವು ನೋಡ್ಬೋದು. ಇಲ್ಲಿ ಹಲವಾರು ರೀತಿಯ ಗೊಂಬೆಗಳನ್ನ ಇರತಕ್ಕಂಥದ್ದು ಜನಪದ ರೀತಿಯಿಂದ ಇರತಕ್ಕಂಥ ಗೊಂಬೆಗಳನ್ನು ತಾವು ಈಗ ನೋಡ್ತಾ ಇದ್ದಾರೆ ಈಗ. ಹಿಂದೆ ಜನಪದ ಶೈಲಿಯ ಮನೆ ಮತ್ತು ಕ್ರೀಡಾಂಗಣ ಇರತಕ್ಕಂಥದ್ದು ತಾವು ನೋಡ್ತಿದ್ರೆ ನೋಡಿ. ಜನಪದ ಗೊಂಬೆಗಳನ್ನು ತಾವು ಈಗ ನೋಡ್ಬೋದು. ಈಗ ಎಲ್ಲವೂ ಕೂಡ ದಸರಾದಲ್ಲಿ ಮೆರವಣಿಗೆಗಳಲ್ಲಿ ಬರತಕ್ಕಂಥ ಜನಪದ ಅವತಾರಗಳು ಮತ್ತು ಕ್ರೀಡಾಂಗಣ ಇರತಕ್ಕಂಥದ್ದಲ್ಲಿ ಪ್ರಮುಖ ದ್ವಾರ ಇದು. ಇಲ್ಲಿ ಎರಡು ಕಡೆಯಲ್ಲಿ ಜನಪದ ಗೊಂಬೆಗಳನ್ನು ನಿಂತಿರ್ತಕ್ಕಂಥದ್ದು. ಪಾರ್ಕಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕುಂಟಕ್ಕೆ ಒಂದು ಸ್ತಂಭ ಮಾಡ್ತಾ ಇರ್ತಕ್ಕಂಥ ಮತ್ತು ದೇವತೆ ಚಿತ್ರ ಇರತಕ್ಕಂಥದ್ದು. ಜನಪದ ಲೋಕದ ಒಂದು ಆರಂಭದಲ್ಲಿ ಇಲ್ಲಿ ಹುಲ್ಲಿನ ಮೇಲೆ ಕೆತ್ತನೆ ಕೆಲಸ ಮಾಡಿರ್ತಕ್ಕಂಥದ್ದು, ಹುಲ್ಲಿನ ಕೆತ್ತನೆ ಕೆಲಸ ಮಾಡಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ. ಒಂದು ಹಸು ಮತ್ತು ಕರು ಮತ್ತು ಹಾಲು ಕರ್ತಾ ಇರತಕ್ಕಂಥ ಮಹಿಳೆ ಇರತಕ್ಕಂಥದ್ದು ಮತ್ತು ಕೊಡಗಿನ ವೀರಕಲೆಗಳು ನಿಂತಿರತಕ್ಕಂಥದ್ದು ದೃಶ್ಯವನ್ನು ತಾವೀಗ ನೋಡ್ತಾ. ಸುಮಾರು ಹಲವಾರು ರೀತಿಯ ಕೊಡಗಿನ ವೀರಕಲೆಗಳು ಯಾವ ರೀತಿ ಟಮಟೆ ಮಧ್ಯ ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ. ಎಮ್ಮೆಯನ್ನು ಹೊಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ರೈತ ಮತ್ತು ಹಲವಾರು ಬೀಸು ಪದಗಳು ಇತ್ಯಾದಿಗಳ ಹಲವಾರು ಪದಗಳನ್ನು ಇಲ್ಲಿ ಬರೆದಿದ್ದಾರೆ. ಮತ್ತು ಈಗ ಕಂಸಾಳೆ ದೃಶ್ಯವನ್ನು ತಾವು ನೋಡ್ತಿದ್ದಾರೆ ಈಗ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಈ ಒಂದು ಹಲವಾರು ರೀತಿಯ ಕಂಸಾಳೆ, ಹಲವಾರು ರೀತಿಯ ಡೊಳ್ಳು ವಾದ್ಯ ನೋಡಿ, ಕಂಪಲ್ಲಿ ಆಡ್ತಾ ಇರ್ತಕ್ಕಂಥದ್ದು ಬೀಚು ಕಂಪನಿಯ ಒಂದು ಪುತ್ಥಳಿಯನ್ನು ತಾವೀಗ ನೋಡ್ತಾ ಇದ್ರ. 4-5 ಜನ ಇಲ್ಲಿ ಬೀಚು ಕಂಸಾಳೆಯ ಒಂದು ನೃತ್ಯವನ್ನು ಮಾಡ್ತಾ ಇರ್ತಕ್ಕಂಥ ನೃತ್ಯವನ್ನು ತಾವು ನೋಡ್ತಾ ಇದ್ದಾರೆ ಈಗ. ಎಲ್ಲೂ ಕೂಡ ಈಗ ವ್ಯಕ್ತಿಯನ್ನೇ ಹೋಲುವಂತಹ ರೀತಿಯ ಗೊಂಬೆಗಳನ್ನಿಲ್ಲಿ ಮಾಡಿ ಇಟ್ಟಿದ್ದಾರೆ. ಮತ್ತು ಕರಗದ ಮಹೋತ್ಸವದ ಒಂದು ನೃತ್ಯಗಳನ್ನು ತಾವೀಗ ನೋಡ್ತಾ ಇದ್ದಾರೆ. ಮತ್ತು ಎತ್ತಿನ ಗಾಡಿಯನ್ನು ಕೂಡ ತಾವು ನೋಡ್ತಾ ಇದ್ದಾರೆ ಈಗ. ಹಳೆ ಕಾಲದ ಎತ್ತಿನ ಗಾಡಿ ಮತ್ತು ಕರಗದ ಪಕ್ಕದಲ್ಲಿ ಒಂದು ವಿಶೇಷವಾದ ಗುಡಾರವನ್ನು ಕೂಡ ತಾವು ನೋಡ್ತಾ ಇದ್ದಾರೆ ಈಗ. KL ನಾಗೇಗೌಡರು ಸ್ಥಾಪನೆ ಮಾಡಿರ್ತಕ್ಕಂಥ ನಾಡೋಜ KL ನಾಗೇಗೌಡರು ಸಂಶೋಧನಾ ಕಾಲೇಜು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ವ್ಯಕ್ತಿ ಕೂಡ ನಿಂತಿರತಕ್ಕಂಥದ್ದು ಮತ್ತು ರಥದ ಮೇಲೆ ನಂದಿ ಕುಂತಿರತಕ್ಕಂಥದ್ದು, ಪಲ್ಲಕ್ಕಿ ಮಾಡ್ತಾ ಇರತಕ್ಕಂಥ ವಸ್ತು ಇರತಕ್ಕಂಥದ್ದು, ಪಲ್ಲಕ್ಕಿ ರಥ ಮತ್ತು ಸಾರೋಟ ಇರತಕ್ಕಂಥದ್ದು ಎಲ್ಲವನ್ನೂ ಕೂಡ ನೋಡ್ತಿದ್ರ. ಗಿರಿಜನ ಲೋಕಕ್ಕೆ ಪ್ರವೇಶ ದ್ವಾರದಲ್ಲಿ ಹೀಗೆ ಇದೆ. ಎಡಗಡೆ ಮತ್ತು ಬಲಗಡೆಯಲ್ಲಿ ಅಲ್ಲಿ ಬೆಳೆದಿರತಕ್ಕಂಥ ಮರಗಳ ಡೊಂಕಾದ ಕೊಂಬುಗಳಿಂದನೇ ಇಲ್ಲಿ ಅಲಂಕಾರ ಮಾಡಿರತಕ್ಕಂಥ ಗೇಟಿಗೆ ಗಿರಿಜನ ಲೋಕಕ್ಕೆ ಟೇಬಲ್ ವಿಲೇಜ್ಗೆ ತಾವು ಹೋಗ್ತಾ ಇದ್ವಿ ಈಗ ಹೊರಗಡೆ ಈಗ. ನೋಡಿ, ಇಲ್ಲಿ ಬೆಳೀಲಿ ಮೈ ಕಾಯಿಸ್ಕೊತಾ ಇರತಕ್ಕಂಥದ್ದು ಟ್ರೈಬಲ್ ಮತ್ತು ಆನೆ ಸಾಕಿರ್ತಕ್ಕಂಥ ಮಾವುತ ಇಬ್ರು ಕೂಡ ಬರ್ತಾ ಇರತಕ್ಕಂಥ ಇದು. ಇಲ್ಲಿ ಮೈ ಕಾಯಿಸ್ಕೊಳ್ತಾ ಇರತಕ್ಕಂಥ ನಾಯಿ ಮತ್ತು 3 ಜನ ಇಟ್ಕೊಂತಿದ್ದಾರೆ. ಇಲ್ಲಿ ಹಳೆ ಕಾಲದ ಟ್ರೈಬಲ್ ಲೋಕದಲ್ಲಿ ಕಾಡಿನಲ್ಲಿ ಇರತಕ್ಕಂಥ ಒಂದು ಗುಡಿಸಲು ಮತ್ತು ತಾಯಿ ಕೂಡ ಮಗುವಿಗೆ ಹಾಲು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಅವರ ತಂಗಿ ಒಂದು ಮಗುವನ್ನು ಎತ್ಕೊಂಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ. ಎಲ್ಲೋ ಒಂದು ನಿಜ ವ್ಯಕ್ತಿಯಂತೆ ಹೋಲುವಂತೆ ಇರತಕ್ಕಂಥ ಈ ಒಂದು ಪುಸ್ತಕ ನೋಡ್ತಿದ್ರ. ಮತ್ತು ಮರಕ್ಕೆ ಕ್ಯಾಟ್ರಬಿಲಿಂದ ಕಲ್ಲು ಹೊಡ್ತಾ ಇರತಕ್ಕಂಥ ದೃಶ್ಯ ಮತ್ತು ಪಿಕಾಸಿದ ನೆಲವನ್ನು ಅಗಿತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ. ಮತ್ತು ಬಾಣವನ್ನು ಬಿಡ್ತಾ ಇರ್ತಕ್ಕಂಥ ಬಿಲ್ಲಿನಿಂದ ಬಾಳವನ್ನು ಬಿಡ್ತಾ ಇರ್ತಕ್ಕಂಥ ಮಹಿಳೆ, ಪುರುಷರು ಬಿಲ್ಲಿನಿಂದ ಬಾಳೆ ಬಿಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ಇಲ್ಲಿ ನೋಡ್ತಾ ಇದ್ದೀರಾ ಈಗ. ಸುಂದರವಾಗಿರ್ತಕ್ಕಂಥ ಪ್ರಕೃತಿ ಕೃತಿಗಳು ಕಾಡಿನಲ್ಲಿ ಯಾವ ರೀತಿ ಅವರು ಜನಜೀವನ ಇರ್ತದೆ, ಇಲ್ಲಿ ಟಮಟೆ ಬರ್ತಾ ಇರ್ತಕ್ಕಂಥದ್ದು, ಜೊತೆಗೆ ಬಿಲ್ ಬಾಣ ಬಿಡ್ತಾ ಇರ್ತಕ್ಕಂಥದ್ದು ಒಂದು ಕುಟೀರ ಇರ್ತಕ್ಕಂಥದ್ದು ತಾವೀಗ ನೋಡ್ತಿದ್ರೆ. ಕಾಡಿನಲ್ಲಿ ಇರ್ತಕ್ಕಂಥ ಕುಟೀರ ಮತ್ತು ಗುಡಾರ ಇರ್ತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ ಈಗ. ಮತ್ತು ಕಂಸಾಳೆ ಮತ್ತು ಇತ್ಯಾದಿ ನೃತ್ಯವನ್ನು ಮಾಡ್ತಾ ಇರ್ತಕ್ಕಂಥ ನೃತ್ಯ ನಾವೀಗ ನೋಡ್ತಾ ಇದ್ರ.
ಒಂದು ವಾದ್ಯವನ್ನು ಬರೆದುಕೊಂಡು ನೃತ್ಯ ಮಾಡ್ತಕ್ಕಂಥ ಬೀಸಿಕಲ್ಲಿಂದ ರಾಗಿ ಪದ ಆಡ್ಕೊಂಡು ಬೀಚಿಕಲ್ಲಿಂದ ಬಿತ್ತಕ್ಕಂಥ ಮತ್ತು ತಾಯಿ ಮಗಳು ಮಲಗಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಮತ್ತು ಯಕ್ಷಗಾನ ಮತ್ತು ಕಂಸಾಳೆ, ಬೀಸಿ ಕಂಸಾಳೆ ಮತ್ತು ಇತ್ಯಾದಿಯ ಒಂದು ಪುತ್ಥಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಆ ಮರ ಕೆಳಗಡೆ ಹಲವಾರು ಜನ ಕುಳಿತುಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಹಳ್ಳಿಯ ಒಂದು ಹಳ್ಳಿ ಮರದ ಒಂದು ಪಂಚಾಯತಿ ಕೂಡ ಜ್ಞಾಪಿಸುತ್ತೆ. ಮತ್ತು ಕುದುರೆ ಸಾರಟು ಮತ್ತು ಒಂದು ಸಾಂಪ್ರದಾಯಿಕವಾಗಿರ್ತ ಮನೆಯ ಒಂದು ಚಿತ್ರವನ್ನು ಕೂಡ ತಾವೀಗ ನೋಡ್ತಾ ಇದ್ರೆ. ಈಗ ರೈತರು ಮೇಲೆ ಹತ್ತಿ ನಿಂತ್ಕೊಂಡು ಏನೋ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಬಾವಿಲಿ ನೀರನ್ನು ಸೇರ್ತಾ ಇರ್ತಕ್ಕಂಥದ್ದು, ನೀರು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಮತ್ತಿಲ್ಲಿ ದೀಪದಿಂದ ಆಂಜನೇಯ ಸ್ವಾಮಿ ಒಂದು ಶಿಲ್ಪ ಕಲೆಯನ್ನು ಕೆತ್ತಿರತಕ್ಕಂಥದ್ದು ತುಂಬಾ ಆಧುನಿಕ. ಮತ್ತು ಇಲ್ಲಿ ಒಂದು ಆನೆ ಕೂಡ ಇಲ್ಲಿ ಕೆತ್ತಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಹಳೆ ಕಾಲದ ಗುಡಾರಗಳು ಮತ್ತು ಮನೆಗಳನ್ನ ಒಂದು ಚಿತ್ರಗಳು ಮಾಡಿರ್ತಕ್ಕಂಥದ್ದು ದೇವ ಚಿತ್ರ ಒಂದು ತಾವು ನೋಡ್ತಾ ಇದ್ದಾರೆ ಈಗ. ಮತ್ತು ಹುಲಿ ತೀರ್ಥ ಇರತಕ್ಕಂಥ ಕಾಡನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಸಾಂಪ್ರದಾಯಿಕವಾದ ಪ್ರಾಣಿಗಳಿಂದ ಒಂದು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಮತ್ತು ದೇವತೆ ಮಲಗಿರ್ತಕ್ಕಂಥದ್ದು ಸಹ ಕೂಡ ತಾವೀಗ ಶಿಲ್ಪಕಲೆ ನೋಡ್ತಾ ಇದ್ದಾರೆ. ಮತ್ತು ರಥದ ವಿವಿಧ ಪರಿಕರಗಳನ್ನು ನೋಡ್ತಾ ಇದ್ದಾರೆ ಈಗ. ಮತ್ತು ಪೀಠಗಳು, ದೇವತೆಗಳ ನಿಲ್ಲಿಸುವಂಥ ಪೀಠಗಳನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ. ಇದೇ ರೀತಿ ಹಲವಾರು ಸಾಂಪ್ರದಾಯಿಕ ಮತ್ತು ಇಲ್ಲಿ ಒಂದು ಮಾಸ್ತಿಕಲ್ಲನ್ನು ಇಟ್ಟಿದ್ದಾರೆ ಇಲ್ಲಿ. ಮತ್ತು ಈಶ್ವರ ಮತ್ತು ಲಿಂಗ ಇರತಕ್ಕಂಥ ದೇವಸ್ಥಾನದ ಒಂದು ಪ್ರತಿರೂಪ ಇರತಕ್ಕಂಥದ್ದಲ್ಲಿ ದೇವಸ್ಥಾನ ಸುತ್ತ ಇಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ್ದು ಮತ್ತು ಇಲ್ಲಿ ಉಸಿರಿ ಕೆಲಸ ಮಾಡಿರ್ತಕ್ಕಂಥದ್ದು, ಚಿತ್ರವನ್ನು ಬರೆದಿರ್ತಕ್ಕಂಥದ್ದು, ಸಾಂಪ್ರದಾಯಿಕ ಚಿತ್ರ ಬರೆದಿರ್ತಕ್ಕಂಥ ತಾವೀಗ ನೋಡ್ತಾ ಇದ್ದಾರೆ ಈಗ. ಅವಳು ಮಹಿಳೆ ಅವರಿಗೆ ಶೃಂಗಗಳಲ್ಲಿ ಕಂಕಳವನ್ನು ತಲೆ ಮೇಲೆ ನೀರನ್ನು ಹೊತ್ತು ಮಾಡ್ತಾ ಇರ್ತಕ್ಕಂಥದ್ದು, ಕಲ್ಲಿನ ರಾಶಿ ಹಾಕಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ. ಇಲ್ಲಿ ಒಂದು ತುಂಬಾ ಇಳಿದಾದ ರಸ್ತೆ ಇದೆ, ಡೌನ್ ಮೇಲೆ ಇಳ್ಕೊಂಡು ಹೋಗ್ಬೇಕು. ಈ ಹೆರಗನಹಳ್ಳಿ ಅಮ್ಮನ ಗುಡಿ ಅಂತ ಇದೆ. ಇಲ್ಲಿ ಅಮ್ಮನವರ ಒಂದು ದೇವಸ್ಥಾನ ಇದೆ. ಒಂದು ಮಹಿಳೆ ಎಮ್ಮೆ ಹಾಲನ್ನು ಕರ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ತಾವಿಲ್ಲಿ ನೋಡ್ತಾ, ಒಂದು ಎಮ್ಮೆ ಅಂತಿರ್ತಕ್ಕಂಥ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಾ ಈಗ. ಇಲ್ಲಿ ಒಬ್ಬ ವ್ಯಕ್ತಿ ಕೋಲನ್ನು ಇಟ್ಕೊಂಡು ನಿಂತಿರ್ತಕ್ಕಂಥದ್ದು, ಆತರ ಪಕ್ಕದಲ್ಲಿ ಒಬ್ಬ ಮಹಿಳೆ ಎಮ್ಮೆ ಹಾಲನ್ನು ಕರ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ ಈಗ. ಇದ ವ್ಯಕ್ತಿಗೆ ಹೋಲುವಂತ ಪ್ರತಿಕೃತಿಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಜನಪದ ಲೋಕದ ಒಂದು ಗುಡಿಸಲು ತಾವು ನೋಡ್ತಾ ಇದ್ರೆ ಈಗ. ನೃತ್ಯ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರು ತಬಲ ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಇರ್ತಕ್ಕಂಥದ್ದು, ಒಂದು ಗುಡಿಸಲಿನಲ್ಲಿ ಅಚ್ಚುಕಟ್ಟಿರ್ತಕ್ಕಂಥದ್ದು, ಮನೆ ಮುಂದೆ ಹಾಡನ್ನ ನೃತ್ಯ ಮಾಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ ಈಗ. ಯಾವ ರೀತಿ ವಿಶೇಷ ಬದುಕಿಲಿ ನೃತ್ಯ ಮಾಡ್ತಾ ಇರ್ತಕ್ಕಂಥದ್ದು, ತಬಲ ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ. ಮತ್ತು ಸುಂದರವಾದ ಪರಿಸರ ಇದೆ. ಇಲ್ಲಿ ಕೂಡ ಪ್ಲಾಸ್ಟಿಕ್ ಇಲ್ಲ, ಸ್ವಚ್ಛವಾಗಿ ಸುಂದರವಾಗಿರುವಂಥ ಒಂದು ಪ್ರದೇಶ. ಒಬ್ಬ ವ್ಯಕ್ತಿ ಕೂತಿರ್ತಕ್ಕಂಥದ್ದು ಮನೆ ಮುಂದೆ, ಮತ್ತು ಹಾವು ನೀಡ್ತಾ ಇರ್ತಕ್ಕಂಥದ್ದು ಮುಚ್ಚದ ಮುಂದೆ ಮಡಿಕೆ ಇಟ್ಕೊಂಡು ಅದಕ್ಕೊಂದು ಹೆಗ್ಗಣವನ್ನು ತೋರಿಸ್ಕೊಂಡು ಹಾವು ಇರ್ತಾ ಇರ್ತಕ್ಕಂಥ ಒಂದು ಕುಟೀರ, ಹುಲ್ಲಿನ ಕುಟೀರವನ್ನು ತಾವು ನೋಡ್ತೇವೆ. ಹುಲ್ಲಿನ ಗುಡಿಸಲು ಕೂಡ ನೋಡ್ತಾ ಇದ್ದೀರಾ ಈಗ. ಒಂದು ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಎತ್ತಿ ಇಟ್ಟಿರ್ತಕ್ಕಂಥದ್ದು, ಅದರ ಮುಂದೆ ಹೊಳೆಯುತ್ತಾ ಇರತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಚಿತ್ರವನ್ನು ತಾವು ನೋಡ್ತಾ ಇದ್ದಾರೆ ಈಗ. ಗುಡಿಯನ್ನು ತಾವಾಗ ನೋಡ್ತಾ ಇದ್ದಾರೆ. ಒಂದು ಮನೆ ಮುಂದೆ ಒಂದು ತಮಟೆಯನ್ನು ಬಾರಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಕೂಡ ತಾವು ನೋಡ್ತಾ ಇದ್ದೀರಾ. ಇಲ್ಲಿ ನೃತ್ಯ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರು ಕೂಡ ತಾವು ಈಗ ನೋಡ್ತಾ ಇದ್ದೀರಾ. ಸುಂದರವಾದ ಗುಡ್ಡ ಆಗಿರ್ತಕ್ಕಂಥ ಗುಡಾರ ಅಂತ ನೋಡ್ತಾ ಇದ್ದೀರಾ. ಗುಡಾರದ ಮುಂದೆ ಇಬ್ಬರು ವ್ಯಕ್ತಿಗಳು ನೃತ್ಯ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು. ಎಲ್ಲವೂ ಕೂಡ ಏನು ಬುಡಕಟ್ಟಿನ ಜನ ಯಾವ ರೀತಿ ಏನೇನು ಯಾವ್ಯಾರು ಚಟುವಟಿಕೆಗಳು ಮಾಡ್ತಾರೆ, ಎಲ್ಲ ಚಟುವಟಿಕೆಗಳ ಮಾದರಿಯನ್ನು ಇಲ್ಲಿ ಯಥಾವತ್ತಾಗಿ ಕಾಣುವಂತೆ ಇಲ್ಲಿ ಪುತ್ಥಳಿಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು. ಈ ಒಂದು ಎಲ್ಲ ಸುತ್ತ ಪರಿಸರವನ್ನು KL ನಾಗೇಗೌಡರು ಪರಿಸರವಾದಿಗಳು ಅವರು ಈ ಒಂದು ಜನಪದ ಲೋಕವನ್ನು ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ ಈಗ. ನೃತ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ವಾದ್ಯ ನೋಡ್ತಾ ಇರ್ತಕ್ಕಂಥದ್ದು, ಮತ್ತು ರಾಗಿ ಕಲ್ಪಿಸ್ತಾ ಇರ್ತಕ್ಕಂಥ ಇಬ್ಬರು ಮಹಿಳೆಯರು ಕೂಡ ಕೂರಿಸಿರ್ತಕ್ಕಂಥದ್ದು, ತಾಯಿ ಮಗು ಮತ್ತೆ ಪತ್ತೆ ಮಾಡಿರ್ತಕ್ಕಂಥದ್ದು, ಇಲ್ಲಿಂದ ಭೇಟಿ ಆಡ್ತಾ ಇರ್ತಕ್ಕಂಥದ್ದು, ಪುರುಷರು ಸ್ತ್ರೀಯರು ಎಲ್ಲೂ ಕೂಡ ಇಬ್ಬರು ಕಡೆ ಭೇಟಿ ಆಡ್ತಾ ಇದ್ರು. ಕಂಜರವನ್ನು ನುಡ್ತಾ ಇರ್ತಕ್ಕಂಥದ್ದು, ಎಲ್ಲೂ ಕೂಡ ಗುಡಾರ ಇರತಕ್ಕಂಥದ್ದು, ಎಲ್ಲವೂ ಕೂಡ ವಾಸ್ತವಕ್ಕೆ ಪ್ರತಿಕೃತಿಯಾಗಿ ಎಲ್ಲವೂ ಕೂಡ ರಚನೆ ಮಾಡಿದ್ದಾರೆ. ಇಲ್ಲಿ ಒಮ್ಮೆ ಬಂದರೆ ಸುಮಾರು ಒಂದು 13 ಎಕರೆ ಪ್ರದೇಶದಲ್ಲಿ
ಈ ಒಂದು ಜನಪದ ಲೋಕವನ್ನು KL ನಾಗೇಗೌಡರು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಹೋದ್ರೆ ನಮಗೆ ಜನಪದ ಲೋಕದ ಸಂಪೂರ್ಣ ಪರಿಚಯ ನಮಗೆ ಉಂಟಾಗುತ್ತೆ. ಬೆಂಗಳೂರು ರಸ್ತೆಯಲ್ಲಿ ಇರತಕ್ಕಂಥ ಈ ಜನಪದ ಲೋಕ ತುಂಬ ಸುಂದರವಾಗಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ರೀತಿಯ ಒಂದು ಸೈನಿಕ ಚಟುವಟಿಕೆಗಳ ಒಂದು ಪುತ್ಥಳಿಗಳನ್ನ, ಪ್ರಾಣಿ ಪಕ್ಷಿಗಳನ್ನ, ಆನೆಗಳನ್ನ ಎಲ್ಲವೂ ಕೂಡ ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಯಾವ ವ್ಯಕ್ತಿಗಳ ದೈನಂದಿನ ಚಟುವಟಿಕೆಗಳು ಏನಿದೆ ಎಲ್ಲವೂ ಕೂಡ ಇಲ್ಲಿ ಪ್ರತಿಕೃತಿಯನ್ನು ಮಾಡಿ ಯುದ್ಧದ ಒಂದು ರೂಪದಲ್ಲಿ ಮಾಡಿರ್ತಕ್ಕಂಥದ್ದು. ನಿರ್ಜನ ಲೋಕ ಅಂತ ಒಂದು ಮುಖ್ಯ ದ್ವಾರ ಇದೆ. ಅಲ್ಲಿ ಕೂಡ ಹೊರಗಡೆ ಹೋದ್ರೆ ಎಲ್ಲ ರೀತಿಯ ಒಂದು ಪುತ್ಥಳಿಗಳನ್ನ, ಗುಡಾರಗಳನ್ನ, ಆಚರಣೆಗಳನ್ನ ನೋಡ್ಬೋದು. ಸುಮಾರೊಂದು ಕಮ್ಮಿ ಅಂದರೆ ಸುಮಾರು 3 ಗಂಟೆ ತರ ಬೇಕಾಗುತ್ತೆ ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಜನಪದ ಲೋಕ ನೋಡೋದಕ್ಕೋಸ್ಕರವಾಗಿ. ನೀವು ಕೂಡ ಒಮ್ಮೆ ಹೋಗಿ ಬೆಂಗಳೂರು ರಸ್ತೆಯಲ್ಲಿ ಇರತಕ್ಕಂಥ ಈ ಜನಪದ ಲೋಕ KL ನಾಗೇಗೌಡರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಸಾರೋಟುಗಳು, ಪಲ್ಲಕ್ಕಿಗಳು ಎಲ್ಲವೂ ಕೂಡ ಇರ್ತಕ್ಕಂಥ ದೃಷ್ಟವನ್ನು ತಾವೀಗ ನೋಡ್ತಾ ಇದ್ದೀರಾ. ಎತ್ತಿನ ಗಾಡಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ತಾವು ನೋಡ್ತಾ ಇದ್ದೀರಾ. ಗಿರಿಜನರು ಯಾವ ರೀತಿ ಜೀವನ ನಡೆಸ್ತಾ ಇದ್ರು, ಯಾವ ರೀತಿ ದೇವತಾರಾಧನೆಗಳನ್ನ ಮಾಡ್ತಾ ಇದ್ರು, ಏನು ಆಚಾರಗಳು ಏನು ಎಲ್ಲವೂ ಕೂಡ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಆರೋಗ್ಯ KL ನಾಗೇಗೌಡ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ. ಅಲ್ಲೂ ಕೂಡ ಇಲ್ಲಿ ಪಾಠ ಹೇಳ್ಕೊಡ್ತಾರೆ. ಮತ್ತು ಇಲ್ಲಿ ನೃತ್ಯ ಮಾಡ್ತಾ ಇರ್ತಕ್ಕಂಥ ಆದಿಪುರುಷರು ಮತ್ತು ಕಂಪಳ ಉಡ್ತಾ ಇರ್ತಕ್ಕಂಥ ಕಂಪಳ ವಾದ್ಯಗಾರರು ಕಂಪಳ ಕುಣಿತ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ತಾವು ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಕರಗಮೋತ್ಸವದ ಒಂದು ಕರಗ ಹೊತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ಪ್ರತಿವರ್ತಿ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯವನ್ನು ಕೂಡ ಎಲ್ಲವೂ ಕೂಡ ತಾವು ಈಗ ನೋಡ್ತಾ ಇದ್ದೀರಾ. ನಾವು ಇಲ್ಲಿಗೆ ಮೈಸೂರು ಯೋಗಿ ಚಡದಿಂದ ಇಲ್ಲಿಗೆ ಭೇಟಿ ಕೊಟ್ಟಿದ್ದು. ಸುಮಾರು ಒಂದು 35-40 ಜನ ಹೋಗಿದ್ದು. ಇಲ್ಲಿ ಎಲ್ಲವೂ ಕೂಡ ನೋಡ್ಕೊಂಬಂದು ಭಾಳ ಸುಂದರವಾಗಿತ್ತು. ಇಲ್ಲಿ ಟಿಕೆಟ್ 100 ರೂಪಾಯಿ ಆಗುತ್ತೆ. 100 ರೂಪಾಯಿ ಕೊಟ್ಟು ಹೊರಗಡೆ ಹೋಗಿ ಎಲ್ಲವೂ ಕೂಡ ನೋಡ್ಬೋದಾಗಿದೆ. ತುಂಬ ಸುಂದರವಾಗಿರ್ತಕ್ಕಂಥ ಪ್ರದೇಶ ಇದು. ಒಮ್ಮೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ತಾವು ನೋಡ್ದಂಗೆ ಆಗುತ್ತೆ. ಈ ಒಂದು ವಿಡಿಯೋವನ್ನು ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಿಸೋತ್ಸವವಾಗಿ ವಿಡಿಯೋ ಮಾಡ್ಕೊಂಡ್ಬಂದಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವರೇ KL ನಾಗೇಗೌಡರು. ಇವರು ಜನಪದ ಲೋಕವನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು. ಅದರಿಂದ ಒಮ್ಮೆ ಆದರೂ ಕೂಡ ಇವರಿಗೆ ಬೆಂಗಳೂರು ಕಡೆ ಹೋದಾಗ ಒಂದು ಭೇಟಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ನಮಸ್ಕಾರ.